ಅಭ್ಯಾಗತನಾಗಿ ಹೇಳದೆ ಕೇಳದೆ ಆಮಂತ್ರಣ ಇಲ್ಲದೆ ಬಂದಂಥ ವಿಶ್ವಾಮಿತ್ರನ ನೋಡಿ ದಶರಥನಿಗೆ ಸಂತೋಷನೂ ಆಗಿದೆ, ಆಶ್ಚರ್ಯವೂ ಆಗಿದೆ, ಗಾಬರಿನೂ ಆಗಿದೆ. ಆಶ್ಚರ್ಯ ಯಾಕಂದ್ರೆ ವಿಶ್ವಾಮಿತ್ರ ಹಾಗೆ ಹೇಳದೆ ಕೇಳದೆ ಬರೋರಲ್ಲ, ಮಹಾಜ್ಞಾನಿಗಳು, ಬಹು ದೊಡ್ಡ ಸನ್ಯಾಸಿ ಅಂತ ಹೆಸರಾದವರು. ಅವ್ರು ಯಾಕೆ ಬಂದರು ಅಂತ ಒಂದು ಕುತೂಹಲ, ಆಶ್ಚರ್ಯ, ಅದ್ರ ಜೊತೆ ಭಯ ಬೇರೆ. ವಿಶ್ವಾಮಿತ್ರ ಸಾಮಾನ್ಯ ಮನುಷ್ಯ ಅಲ್ಲ, ಇಂಥ ಕೌಶಿಕನಾಗಿ ಮಹಾಯುದ್ಧ ಮಾಡಿದಂಥ ಮನುಷ್ಯ. ಅವ್ರು ಹೇಳ್ಬೇಕಾದ್ರೆ ಹೇಳ್ತಾರೆ, ಗಾದಿ ಸುತ ಕೌಶಿಕ ಬಂದಿದ್ದೇನೆ ಅಂತ ಹೇಳಿ ಕಳಿಸ್ತಾರೆ. ಅಂದ್ರೆ ಏನ್ ಗೊತ್ತಾ, ಎಚ್ಚರ ಇದೆ ಅದ್ರೊಳಗೆ. ಎರಡು ಮಾತಿದೆ. ಒಂದು, ನಾನು ಹಳೆ ವಾಸನೆ ಬಿಟ್ಟಿಲ್ಲ ಇನ್ನೂ, ನನಗೆಲ್ಲ ಖಡ್ಗ ಜೊತೆಗೆ ವ್ಯವಹಾರ ಗೊತ್ತಿದೆ, ನನಗೂ ಶಸ್ತ್ರಾಸ್ತ್ರ ಗೊತ್ತಿದೆ, ಆದ್ರಿಂದ ನಾನು ವಿಶ್ವಾಮಿತ್ರಲ್ಲ ಕೌಶಿಕ ಬಂದಿದ್ದೇನೆ ಅಂತ. ಮತ್ತೆ ಇನ್ನೊಂದು, ಬೇಗ ಹೋಗಿ ಹೇಳು ಅಂದ್ರೆ ಅಪ್ಪಣೆ. ಅದು ಅಂದ್ರೆ ಎಚ್ಚರ ಅಪ್ಪಣೆ ಎರಡೂ ಕೊಟ್ಟಿದ್ದಾರೆ ಅವರು. ಅದನ್ನ ನೋಡಿ ದಶರಥನಿಗೆ ಗಾಬರಿನೂ ಆಗಿದೆ, ಸಂತೋಷನಾಯ್ತು. ದೊಡ್ಡವ್ರು ಬಂದ್ರೆಲ್ಲ ಹೇಗಿದ್ರು ಮಕ್ಕಳು ಮದುವೆ ವಿಚಾರ ಮಾಡ್ತಾ ಇದ್ದೀವಿ, ದೊಡ್ಡವ್ರು ಬಂದ್ರೆ ಒಳ್ಳೇದಾಯ್ತು ಅಂತ ಸಂತೋಷನೂ ಆಗಿದೆ. ನಾನು ಮೊದಲೇ ಹೇಳಿದಾಗೆ ದಶರಥ ಜ್ಞಾನಿ, ಅವನು ದಡ್ಡ ಅಲ್ಲ, ಸಮರ್ಥ, ಮಹಾವೀರ, ತಿಳುವಳಿಕೆ ಉಳ್ಳವನು, ಅವನು ರಾಜರ್ಷಿ ಅಂತ ಅನ್ಸ್ಕೊಂಡಂತ ಮನುಷ್ಯ. ಆದ್ರೆ ಒಂದು ದುಡುಕು, ನಾವು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮನುಷ್ಯನಲ್ಲಿ ಎಲ್ಲಾದ್ರೂ ಚೆನ್ನಾಗಿ ಇರಲ್ಲ, ಯಾವುದೋ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ಅದನ್ನ ಶೇಕ್ಸ್ಪಿಯರ್ ಟ್ರಾಜಿಕ್ ಫ್ಲಾ ಅಂತ ಕರೀತಾನೆ. ಟ್ರಾಜಿಕ್ ಫ್ಲಾ ಅಂದ್ರೆ ಏನು? ಎಲ್ಲೂ ಅದ್ಭುತವಾಗಿರುತ್ತೆ, ಒಂದು ಕೆಟ್ಟ ಗುಣ ಇರುತ್ತೆ, ಅಥವಾ ಒಂದು ವೀಕ್ನೆಸ್ ಅನ್ನಿ, ದೌರ್ಬಲ್ಯ ಅನ್ನಿ ಆಗಿರ್ತದೆ. ಹ್ಯಾಮ್ಲೆಟ್ ಇದ್ದ ಅದ್ಭುತ ರಾಜಕುಮಾರ, ತೀರ್ಮಾನ ಮಾಡಕ್ಕೆ ಆಗಲ್ಲ, ಟು ಬಿ ಆರ್ ನಾಟ್ ಟು ಬಿ ಇಸ್ ದ ಕ್ವಶನ್ ಅಂತ, ಅದರಿಂದ ಹಾಳಾಗಿ ಹೋದ. ಮ್ಯಾಕ್ಬೆತ್ ಮಹಾಶೂರ, ಅಸಾಮಾನ್ಯ ಶೂರ. ಆದ್ರೆ ಯಾವುದೋ 3 ವಿಚಸ್ ಹೇಳ್ಬಿಟ್ರು, ನೀನು ಚಕ್ರವರ್ತಿ ಆಗ್ತೀಯ ನೀನೇ ಅಂತ ಹೇಳ್ಬಿಟ್ರು. ಮಹತ್ವಾಕಾಂಕ್ಷೆ, ಆಂಬಿಷನ್, ಅವನು ಹಾಳು ಮಾಡ್ಬಿಡ್ತು. ಎಲ್ಲಿವರೆಗೆ ಹಾಳು ಮಾಡ್ತು ಅಂದ್ರೆ, ತನಗೆ ರಾಜನಾಗಿದ್ದ ಡಂಕನನ್ನು ಮನೆ ಕರ್ಕೊಂಡ್ಬಂದು ಕೊಂದು ಹಾಕ್ಬಿಡ್ತಾನಲ್ಲ, ತಾನು ಹಾಳಾಗಿ ಹೋಗ್ತಾನೆ. ಒಂದು ವೀಕ್ನೆಸ್. ಅಥೆಲೋ ಮಹಾಶೂರ, ಅದ್ಭುತ ವ್ಯಕ್ತಿ, ಸಂಶಯ, ಹೆಂಡತಿ ಡೆಸ್ಟಮೋನ ಮೇಲೆ ಸಂಶಯ ಅವನಿಗೆ, ಅದರಿಂದ ಹಾಳಾಗಿ ಹೋದ. ಕಿಂಗ್ ಲಿಯರ್, ಅದ್ಭುತ ರಾಜ, ಬಹಳ ಒಳ್ಳೆ ರಾಜ, ಸಮರ್ಥ ರಾಜ, ಆದ್ರೆ 3 ಮಕ್ಕಳ ಮೇಲೆ ಅಸಾಮಾನ್ಯ ನಂಬಿಕೆ ಆತನಿಗೆ, ವಿಪರೀತ ನಂಬಿಕೆಯಿಂದ ಹಾಳಾಗಿ ಹೋದ. ಇದನ್ನ ನಾನು ದಶರಥನಲ್ಲಿ ಗುರುತಿಸೋದು ಹಾಗೆ. ಎಲ್ಲವೂ ಚೆನ್ನಾಗಿತ್ತು, ದುಡುಕು ಸ್ವಭಾವ, ಪಟ 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 4 ಮಾತಾಡ್ಬಿಡೋದು, ಹಾಗೆ ಮಾಡ್ಬಿಟ್ಟಿದ್ದಾನೀಗ. ಏನಾಯ್ತು ಅವ್ರು ಮಾತಾಡಿದ್ದು, ಏನು ಕೇಳಿದ್ರು ಕೊಡ್ತೇನೆ, ಏನು ಕೇಳಿದ್ರು ಕೊಡ್ತೇನೆ ಅಂದ್ಬಿಟ್ಟ. ಅವನ ಕಲ್ಪನೆ ಕೂಡ ಮಾಡಲಿಕ್ಕಿಲ್ಲ, ವಿಶ್ವಾಮಿತ್ರ ಬಂದದ್ದು ತನ್ನ ಮಗನ ಕೇಳೋಕ್ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಅವನಿಗೆ. ಮಗನ ಕೇಳಿದ ತಕ್ಷಣ ಎಚ್ಚರ ತಪ್ಪಿ ಬಿದ್ದ, ಗಾಬರಿ ಆದ. ಬೇಡ ಬೇಡ, ಅದೊಂದು ಬಿಟ್ಟು ಏನಾದ್ರೂ ಕೇಳಿ ಅನ್ನೋಕ್ ಶುರು ಮಾಡಿದ. ಈಗ ಏನ್ ಹೇಳಿದ್ದ ಮೊದಲು, ನಾನು ಇಕ್ಷ್ವಾಕು ಕುಲದ ಚಕ್ರವರ್ತಿಯಾಗಿ ಮಾತು ಕೊಡ್ತೇನೆ ನಿಮಗೆ, ನಿಮ್ಮ ಮಾತನ್ನು ಖಂಡಿತ ನಡೆಸ್ತೇನೆ, ನಿಮ್ಮ ಮಾತನ್ನು ಸುಳ್ಳು ಮಾಡಲ್ಲ, ಸತ್ಯ ಪರಾಕ್ರಮ ಅಂತ ಹೇಳ್ಕೊಂಡಿದ್ದ. ಒಂದು ಕ್ಷಣದಲ್ಲಿ ಬದಲಾವಣೆ ಆಗ್ಬಿಡುತ್ತೆ. ಇದು ಒಂದು ಬಹುದೊಡ್ಡ ಸಮಸ್ಯೆ ಬಹಳ ಜನ ಇರುವಂತಹದ್ದು. ದೊಡ್ಡವ್ರನ್ನ ಕಂಡಾಗ ಪಟ ಪಟ ಮಾತಾಡ್ಬಿಡ್ತೇವೆ. ಈಗ ಕಲ್ಪನೆ ಮಾಡ್ಕೊಳ್ಳಿ, ನೀವು ಕೂತಿದ್ದೀರಿ ಮನೇಲಿ, ಒಂದು ಫೋನ್ ಬರುತ್ತೆ. ಯಾರ್ದಪ್ಪ ಫೋನ್ ಇವತ್ತಿಗೆ ಅಂತ ಫೋನ್ ತಗೋತೀರಿ. ತಗೊಂಡಾಗ ಅಲ್ಲಿ ಫೋನ್ ಮೆಸೇಜ್ ಆ ಕಡೆಯಿಂದ ಬರುತ್ತೆ. ಒಂದು ನಿಮಿಷ ಹಾಗೆ ಇಟ್ಕೊಂಡಿರಿ, ಭಾರತ ಪ್ರಧಾನ ಮಂತ್ರಿ ನಿಮ್ಮ ಹತ್ರ ಮಾತಾಡ್ಬೇಕಂತಾರೆ ಅಂತ. ಕಲ್ಪನೆ ಮಾಡಿದ್ರ ನೀವು, ಪ್ರಧಾನ ಮಂತ್ರಿ ಫೋನ್ ಮಾಡ್ತಾರೆ ಅಂತ? ನೀವು ಬದುಕಿದ್ದೇ ಗೊತ್ತಿಲ್ಲ ಅವ್ರಿಗೆ ಅನ್ಕೊಂಡಿದ್ದೀರಿ. ಫೋನ್ ಬರುತ್ತೆ, ಅವ್ರ ಸೆಕ್ರೆಟರಿ ಹತ್ರ ಮಾತಾಡ್ತಾರೆ ಅಂತ. ಏನ್ ಮಾಡ್ತೀರಾ ಅವಾಗ? ಒಂದು ಕ್ಷಣದಲ್ಲಿ ಬೆವರು ಕಿತ್ಕೊಂಡ್ ಬರುತ್ತೆ. ಪ್ರಧಾನ ಮಂತ್ರಿ ನಮಗ್ ಮಾತಾಡ್ತಾರ, ಎದ್ದು ನಿಂತ್ಕೊಂಡ್ಬಿಡ್ತೀರಿ. ಅವ್ರ ಫೋನಲ್ಲಿ ಹೇಳ್ತಾರೆ, ನೋಡಿ ಬರೋ ಭಾನುವಾರ ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ, ರಾಜಭವನದಲ್ಲಿ ಇರ್ತೇನೆ ಸಾಯಂಕಾಲ, ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೀನಿ, ಶಿಕ್ಷಣದಲ್ಲಿ ಏನು ಬಹಳ ದೊಡ್ಡ ಕೆಲಸ ಮಾಡಿದ್ದೀರಂತೆ, ನಿಮ್ಮ ಹತ್ರ ಮಾತಾಡ್ಬೇಕು, ಸಾಯಂಕಾಲ 4 ಗಂಟೆಗೆ ಬಂದ್ಬಿಡಿ ಅಂತಾರೆ. ಏನ್ ಹೇಳ್ತೀರ ಅವಾಗ ನೀವು? ಪ್ರಧಾನ ಮಂತ್ರಿಗೆ ಇಲ್ಲ ಅನ್ನೋಕ್ಕಾಗತ್ತಾ? 4 ಗಂಟೆಗೆ ಬರಲ್ಲ ನಾನು ಅನ್ನೋಕ್ಕಾಗತ್ತಾ? ಬರ್ತೀನಿ ಸರ್ ಏನೇನು ತಲೆಗೆ ಹೋಗಲ್ಲ. ಯು ಆರ್ ಬ್ಲಾಂಕ್ ಅಟ್ ದಟ್ ಟೈಮ್, ಬ್ಲಾಂಕ್ ಆಗ್ಬಿಡ್ತೀರಿ. ಆಗ್ಬಿಟ್ಟು ಆಯ್ತು ಸರ್ ಬರ್ತೀನಿ ಸರ್ ಅಂತೀರಿ. ಫೋನ್ ಮಾಡಿ ಇಟ್ಟ ಮೇಲೆ ನೆನಪಾಗತ್ತೆ, ಅವತ್ತೇ ನಿಮ್ಮ ತಮ್ಮನ ಮಗನ ರಿಸೆಪ್ಷನ್, ಸಾಯಂಕಾಲ 4 ಗಂಟೆಗೆ ನೀವು ಇರ್ಬೇಕು, ಮುಂದೆ ನೀವೇ ಇರ್ಬೇಕು ಯಜಮಾನ್ರೆ. ನೀವು ಏನ್ ಮಾಡ್ತೀರಿ? ಅಯ್ಯೋ ಹೀಗೆ ಬಂತ, ಇದು ಒಂದಕ್ಕೊಂದು ಕ್ಲಾಶ್ ಆಯ್ತಲ್ಲ, ಯಾರಿಗೆ ಹೇಳೋದೀಗ? ನೀವೇನ್ ಮಾಡ್ತೀರಿ ಗೊತ್ತಾ? ತಮ್ಮನಿಗೆ ಹೇಳೋಣ, ಪ್ರಧಾನ ಮಂತ್ರಿ ದಿನ ಸಿಗ್ತಾರ ನಮ್ಗೆ, ಮದುವೆ ಬೇಕಾದ್ರೆ ಮರುದಿವಸ ಹೋಗ್ಬೋದು, ಬೇಕಾದ್ರೆ ನೋಡ್ಕೋಬಹುದು, ನಾವು ರಿಸೆಪ್ಷನ್ ಹೋಗಕ್ ಆಗಲ್ಲ ಅಂತ ಹೇಳ್ಕೊಂಡ್ಬಿಡೋಣ ಅನ್ಕೋತೀರಿ ನೀವು. ನಾವು ತ್ಯಾಗ ಮಾಡೋದು ಯಾರನ್ನ? ಹತ್ತಿರದವ್ರನ್ನೇ ತ್ಯಾಗ ಮಾಡೋದು. ಯಾಕಂದ್ರೆ ದೊಡ್ಡವ್ರ ಹತ್ರ ಇಲ್ಲ ಅನ್ನೋಕ್ ಆಗಲ್ಲಲ್ಲ, ಒಪ್ಕೊಂಡ್ಬಿಟ್ಟಿದ್ದೀರಿ. ಈ ಮಾತನ್ನ ಒಬ್ರು ದೊಡ್ಡವರಿಗೆ ಕೇಳಿದ್ದೆ ನಾನು, ತುಂಬಾ ದೊಡ್ಡವ್ರ, ಹೆಸರು ಬೇಡ, ಭಾರತದ ನಂಬರ್ 1 ಆಗಿದ್ದಂತ ಮನುಷ್ಯರು. ಅವ್ರು ಕೇಳಿ, ಹಿಂಗಾದ್ರೆ ಏನ್ ಮಾಡೋದು ಸರ್ ಅಂದ್ರು. ಅವ್ರು ಬಹಳ ಚಂದ ಹೇಳ್ಕೊಟ್ರು ನನಗೆ. ಹೀಗೆ ದೊಡ್ಡವ್ರು ಬಂದು ಕೇಳಿದ ತಕ್ಷಣ ಕೇಳಿದಾಗ
ಇಲ್ಲ ಅನ್ನೋಕ್ಕಾಗಲ್ಲ, ಹ್ಞೂ ಅಂದ್ಬಿಡ್ತೀರಿ. ಹ್ಞೂ ಅನ್ಬೇಡಿ. ಒಂದು ಕ್ಷಣ, ಭಾನುವಾರನ ಸರ್, ಸಾಯಂಕಾಲ 4 ಗಂಟೆಗೆನಾ ಸರ್, ಬೆಳಗ್ಗೆ ಬಂದ್ರೆ ಆಗ್ಬೋದಾ ಸರ್ ಅಂತ ಸ್ವಲ್ಪ ಹೆಸಿಟೇಷನ್ ತೋರಿಸಿ, ಅವ್ರು ಬಹಳ ಬುದ್ಧಿವಂತರಿರ್ತಾರೆ, ಆ ಕಡೆಯವರು ದೊಡ್ಡವರು ಬಹಳ ಬುದ್ಧಿವಂತರಿರ್ತಾರೆ. ತಕ್ಷಣ ಕೇಳ್ತಾರೆ, 4ಕ್ಕೆ ಏನೋ ಕಮಿಟ್ಮೆಂಟ್ ಇತ್ತಾ? ಹಾಗಾದ್ರೆ ಒಂದು ಕೆಲಸ ಮಾಡಿ, ನಾ ಸೋಮವಾರ ಬೆಳಗ್ಗೆನೂ ಇದ್ದೀನಿ, ಬಂದ್ಬಿಡಿ ಅಂತಾರೆ. ಅವ್ರಿಗೆ ಆಪ್ಷನ್ಸ್ ಇದೆ, ನಿಮಗೆ ಆಪ್ಷನ್ಸ್ ಇಲ್ಲ. ಸ್ವಲ್ಪ ಹೆಸಿಟೇಷನ್ ತೋರಿಸಿ ಮಾಡಬೇಕು. ತಕ್ಷಣ ಒಪ್ಕೊಂಡ್ಬಿಡ್ತೀರಿ. ನಾವು ದುಡುಕದ ಸ್ವಭಾವ ಅದು. ಅದಕ್ಕೊಂದು ಘಟನೆ ಅಮಾನ್ಯವಾಗಿ ಹೇಳ್ತಾ ಇದ್ದೆ ನಾನು ತರಬೇತಿ ಕೊಡ್ಬೇಕಾದ್ರೆ ಹೇಳುವಂಥದ್ದು. ಹಳೆ ಕಾಲದ ಮಾತು, ಈಗಿನ ಕಾಲದ ಮಾತಲ್ಲ. ಒಂದು ಸಣ್ಣ ಹಳ್ಳಿಯಲ್ಲಿ ಶಾಲೆ ಹೆಡ್ ಮಾಸ್ಟರ್ ಅಂದ್ರೆ ಬಹಳ ದೊಡ್ಡವರು, ವೆರಿ ಪವರ್ಫುಲ್ ಮನುಷ್ಯ. ಹುಡುಗರು ಅವ್ರ ಕಂಡ್ರೆ ಬಹಳ ಭಯ. ಒಬ್ಬ ಹುಡುಗ ರಾಮು ಅಂತ ಹೆಸರು ಇಟ್ಕೊಳ್ಳೋಣ, ಬೆಳಗ್ಗೆ ಸೈಕಲ್ ಮೇಲೆ ಹೋಗ್ತಾ ಇದ್ದಾನೆ. ಹಳ್ಳಿ ಊರು, ನಡ್ಕೊಂಡು ಹೋಗ್ತಾ ಇದ್ದಾನೆ. ಹೋಗ್ತಾ ಇರ್ಬೇಕಾದ್ರೆ ಎಡಗಡೆ ಬಾಜು ಎತ್ತರ ಮೇಲೆ ಅವ್ರ ಪ್ರಿನ್ಸಿಪಾಲ್ ಮನೆ ಇದೆ, ಶಾಲೆ ಪ್ರಿನ್ಸಿಪಾಲ್ ಮನೆ. ಪ್ರಿನ್ಸಿಪಾಲ್ ಬಗ್ಗೆ ಭಾರಿ ಗೌರವ, ಭಾರಿ ಭಕ್ತಿ, ಭಯ ಎಲ್ಲ ಇದೆ ಅವನಿಗೆ. ಇವನು ಸೈಕಲ್ ಮೇಲೆ ಹೋಗ್ತಿರ್ಬೇಕಾದ್ರೆ ನೋಡಿದ ಪ್ರಿನ್ಸಿಪಾಲ್ ಹೊರಗೆ ನಿಂತಿದ್ದಾರೆ, ಕಾಂಪೌಂಡ್ ಹತ್ರ ನಿಂತಿದ್ದಾರೆ. ಹುಡುಗ ಏನ್ ಮಾಡ್ತಾನ ಅವಾಗ? ಈಗಿನ ಕಾಲದಲ್ಲಿ ಹಾಯ್ ಅಂತ ಹೋಗ್ತಾರೆ ಹುಡುಗ, ರಾಮದ್ ಬೇರೆ, ಆಗಿನ ಕಾಲದ ಮಾತು ಹೇಳುದು ನಾನು. ಆ ಹುಡುಗ ಸೈಕಲಿಂದ ಇಳಿತಾನೆ. ಸೈಕಲ್ ಹೊಡ್ಕೊಂಡು ಹೋಗಲ್ಲ ಹುಡುಗರು, ದೊಡ್ಡವರಿದ್ದ. ಇಳಿದ್ಬಿಟ್ಟು ತಳ್ಕೊಂಡು ತಲೆ ತಗ್ಸ್ಕೊಂಡು ಹಿಂಗೆ ಹೋಗ್ತಾ ಇದ್ದ. ಅವ್ರ ಪ್ರಿನ್ಸಿಪಾಲ್ ನೋಡಿದ್ರು ಇವನ್ನ. ಹೇ ರಾಮು ಅಲ್ಲ ನೀನೇನು ಅಂದ್ರು. ಹೌದು ಸರ್, ರಾಮು ಸರ್ ನಾನು ಅಂದ. ಒಳಗ್ ಬಾ ಅಂದ್ರು. ಎಂದೂ ಕರೆದಿಲ್ಲ ಪ್ರಿನ್ಸಿಪಾಲ್ರು, ಒಳಗ್ ಕರೆದ್ರು. ಅವಾಗ ಆತಂಕ, ಟೆನ್ಷನ್ ಆಗ್ಬಿಟ್ಟது, ಏನ್ ಮಾಡ್ಬೇಕು. ಒಳಗಡೆ ಹೋದ, ಸೈಕಲ್ ಇಟ್ಟ, ಕೂಡ ಒಳಗಡೆ ಬಾ, ಒಳಗ್ ಬರ್ಕೊಂಡು ಹೋದ್ರು. ಕುಡಿಸಿ, ಯಾರು ಹುಡುಗನೋ, ಇಲ್ಲೇ ಹೋಗ್ತಾ ಇದ್ದೆ ನೀನು ಅಂತ ಕೇಳಿದ್ರು. ಸರ್ ಇಲ್ಲೇ 3ನೇ ಕ್ರಾಸ್ ಅಲ್ಲಿ ನಮ್ಮ ಮನೆ ಸರ್ ಅಂದ. ಹೌದಾ, ಯಾರ ಮಗ ನೀನು ಅಂತ ಕೇಳಿದ್ರು. ಶಾಮಣ್ಣವ್ರ ಮಗ ಸರ್ ನಾನು. ಶಾಮಣ್ಣನ ಮಗ ಏನೋ ನೀನು? ಅಯ್ಯೋ ಶಾಮಣ್ಣ ನನ್ನ ಕ್ಲಾಸ್ಮೇಟ್ ಕಣೋ, ನನ್ಗೆ ಗೊತ್ತೇ ಇಲ್ಲಲ್ಲೋ, ಶಾಮಣ್ಣ ಹೇಳೇ ಇಲ್ಲ ನನಗೆ ನೀನು ನಮ್ಮ ಶಾಲೆಯಲ್ಲಿ ಓದ್ತಿ ಅಂತ ಅಂದ್ರು. ಈ ಹುಡುಗನಿಗೆ ಆನಂದ, ನಮ್ಮ ಅಪ್ಪನ ಸ್ನೇಹಿತರು ಪ್ರಿನ್ಸಿಪಾಲ್ರು ಅಂತ. ಅವ್ನು ಹೆಂಗ್ ಕೂತಿದ್ದಾನೆ ಕುರ್ಚಿ ಮೇಲೆ, ಕೂಡಲ್ಲ ಮೊದಲು. ಅವನು ಕೂತಾಗ ತುದಿ ಕೂತಿದ್ದಾನೆ. ಪ್ರಿನ್ಸಿಪಾಲ್ರ ಮುಂದೆ ಕೂಡ್ಬೇಕಾದ್ರೆ ಹೆದರಿಕೆ ಅಲ್ವಾ. ಪ್ರಿನ್ಸಿಪಾಲ್ರು ಹೆಂಡತಿನ ಕರೀತಾರೆ, ನೋಡ ಶಾಮಣ್ಣನ ಮಗ ಅಂತೀವನು ರಾಮು, ಕೂಡ ಅವನಿಗೇನಾದ್ರು ಅಂತಾರೆ. ಮೊದಲೇ ಸಲ ಮಗು ಮನೆಗೆ ಬಂದಿದೆ. ಅಮ್ಮ ನೋಡಿದ್ರು, ಓ ಶಾಮಣ್ಣವ್ರ ಮಗನ ಇವನು ಅಂತ ಒಳಗಡೆ ಹೋಗಿ ಒಂದ್ ತಟ್ಟೆಯಲ್ಲಿ ಒಂದು ಬುಂದಿ ಲಾಡು ತಂದ್ಕೊಟ್ರು. ಹುಡುಗ ಬಂದಿದ್ದಾನೆ ಮನೆಗೆ ಅಂತ. ಈ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಈ ಹುಡುಗನಿಗೆ ಬುಂದಿ ಲಾಡು ಕಂಡ್ರೆ ಆಗಲ್ಲ, ಇಷ್ಟನೇ ಇಲ್ಲ ಅವ್ನು. ಬುಂದಿ ಲಾಡು ನೋಡಕ್ಕಾಗಲ್ಲ ಅವ್ರಿಗೆ. ಕೊಟ್ಟವ್ರು ಯಾರು? ಪ್ರಿನ್ಸಿಪಾಲ್ರ ಹೆಂಡತಿ. ಪ್ರಿನ್ಸಿಪಾಲ್ರ ಮುಂದೆ ಕೂತಿದ್ದಾರೆ. ತಿನ್ನೋ, ಚೆನ್ನಾಗಿದೆ ತಿನ್ನೋ ಅಂತಾರ. ತಿಂತಾನ ಇಲ್ಲ, ಅವ್ನಿಗೆ ಇಷ್ಟ ಇಲ್ಲ. ಹೇಳಕ್ಕಾಗತ್ತ? ಅಯ್ಯೋ ಬುಂದಿ ಲಾಡು ಯಾರು ತಿಂತಾರ್ರಿ ಅನ್ನೋಕ್ಕಾಗತ್ತ? ಏನ್ ಮಾಡ್ತಾನ ಅವನು? ಬೇಗ ಮುಗಿಸ್ಬಿಡ್ಬೇಕು. ಕೆಲವ್ರು ಮಾಡ್ತಾರೆ, ಇಷ್ಟ ಇಲ್ದು ತಟ್ಟೆಯಲ್ಲಿ ಹಾಕಿದ್ರೆ ಗಬಕ್ಕ ತಿಂದು ಮುಗಿಸ್ಬಿಡೋದು, ಅದನ್ನ ಖಾಲಿ ಮಾಡ್ಬಿಡ್ಬೇಕು. ಅವನೇನ್ ಮಾಡ್ತಾನೆ? ಉಂಡಿ ಗಬ ತಿಂದ್ಬಿಡ್ತಾನೆ. ಜನ್ಮದಲ್ಲಿ ಉಂಡಿ ತಿಂದಿಲ್ಲ ಅನ್ನೋ ತಿಂದ್ಬಿಡ್ತಾನೆ. ಅಮ್ಮ ನೋಡಿದ್ರು, ಹುಡುಗನಿಗೆ ಇಷ್ಟ ಆಯ್ತು ಅನ್ಸುತ್ತೆ, ಇನ್ನೊಂದು ತಗೊಳ್ಳೋ ಅಂತಂದ್ರು. ಇದಾಗೋದೇ ಹಣೆ ಬರ. ಈಗ ನಮ್ಗೆ ನೀವು ಬೇಡವಾದದ್ದನ್ನ ಅವಸರ ಮಾಡಿ ತಿಂದಾಗ ಇನ್ನೊಂದು ಅಂಥದ್ದೇ ಬರುತ್ತೆ ನಿಮ್ಗೆ. ಏನ್ ಮಾಡ್ಬೇಕಾಗಿತ್ತು ಅವನು? ಏನ್ ಮಾಡ್ಬೇಕಾಗಿತ್ತು? ಒಬ್ರು ದೊಡ್ಡವ್ರು ಹೇಳಿಕೊಟ್ರು ಅನ್ನಲ್ಲ, ಅದೇ ಹಾದಿ ಮಾಡ್ಬೇಕಿಲ್ಲಿ. ಏನು ಬುಂದಿ ಲಾಡುನ ಮೇಡಮ್? ಒಂಚೂರು ತಗೋತೀನಿ ಮೇಡಮ್ ನಾನು. ಯಾಕೋ ನನ್ಗೆ ಅಷ್ಟು ಇಷ್ಟ ಇಲ್ಲ ಮೇಡಮ್, ಒಂಚೂರು ತಗೋತೀನಿ. ತಪ್ಪೇನಿದೆ ಅದ್ರೊಳಗೆ? ಹೀಗ ಬಿಡು, ಬುಂದಿ ಲಾಡು ಇಷ್ಟ ಅಲ್ಲ ಬಿಡು, ನಮ್ಮಲ್ಲಿ ಪೇಡೆ ಇದೆ, ಪೇಡೆ ತಿನ್ನು ಅಂತಾಳೆ. ಇವ್ರು ಬೇಕಾದದ್ದು. ಈ ದುಡುಕತನ ಎಷ್ಟು ಕಷ್ಟಕ್ಕೆ ಸಿಕ್ಕಾಕದೆ ಬಂದ ಅನ್ನೋದನ್ನ ದಶರಥ ಇವತ್ತಲ್ಲ ಮುಂದೂ ಕಷ್ಟಪಡ್ತಾನೆ. ತಾನು ಹೆಂಡತಿ ಕೈ ಮಾತು ಕೊಡ್ತಾನೆ. ಅಯ್ಯೋ ನಿನಗೇನ್ ಬೇಕು ಕೇಳು, ಕೊಡ್ತೀನಿ ನಾನು, ನಿನಗೇನ್ ಬೇಕು ಕೇಳು, ರಾಮ ನಾಳೆ ಮಾಡಿ ಹೇಳ್ತೀನಿ, ಬೇಕಾಗ್ಲಿ ಹೇಳ್ಬಿಡ್ತಾನೆ. ಅದನ್ನೆಲ್ಲ ಏನೇನೋ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗಾದ್ರೆ ರಾಮನ್ ಕಾಡಿ ಕಳಿಸಿ ಅಂತ ಅಳಗೆ. ಇದನ್ನ ಅಪೇಕ್ಷೆ ಮಾಡಿರ್ಲಿಲ್ಲ ಅವನು. ಆ ದುಡುಕುತನದ ಮಾತಿನಿಂದ ದಶರಥ ಸಿಕ್ಕಾಕೊಳ್ಳೋದು ಬಹಳ ಕಡೆ ಸಿಕ್ಕಾಕೋತಾನೆ. ಈಗ ಹಾಗೆ ಪ್ರಸಂಗ ಬಂದಿದೆ. ತಕ್ಷಣ ಹೇಳ್ತಾರೆ ಅವ್ರು, ಕಳಿಸ್ಕೊಡು ಅಂತಂದಾಗ ನಾನು ಕಳಿಸ್ಕೊಡಕ್ ಆಗಲ್ಲ ಅಂತಾನೆ. ಏನ್ ಹೇಳೋಕ್ ಶುರು ಮಾಡ್ತಾನೆ? ಅಯ್ಯೋ ನನ್ ಮಗ ಪುಟ್ಟ ಹುಡುಗ, ಇನ್ನ 16 ವರ್ಷನೂ ತುಂಬಿಲ್ಲ ಅವನಿಗೆ, ಅದರಿಂದ ಬೇಡ ಅವನಿಗೆ, ದಯವಿಟ್ಟು ಕಳಿಸ್ಬೇಡಿ, ಅವನ್ನ ಕರ್ಕೊಂಡು ಹೋಗ್ಬೇಡಿ, ಬಿಟ್ಬಿಡಿ ನನ್ ಮಗನ. ಏನ್ ಹೇಳ್ತಾನೆ? ನನ್ನ ಕಡೆಗೆ ಒಂದು ಅಕ್ಷೋಹಿಣಿ ಸೈನ್ಯ ಇದೆ, ದೊಡ್ಡ ಸೈನ್ಯ ನನ್ನ ಕಡೆ ಇದೆ, ನಾನೇ ಬರ್ತೀನಿ, ಆ ರಾಕ್ಷಸರನ್ನು ಹೋರಾಡ್ತೀನಿ ನಾನು. ಅವರು ಮಾಯಾವಿಗಳು, ಅವ್ರನ್ನೆಲ್ಲ ನಾ ಸೋಲಿಸ್ತೀನಿ, ನಾ ಯುದ್ಧ ಮಾಡ್ತೀನಿ. ಮಗ ಬೇಡ, ಸಣ್ಣ ಹುಡುಗ ಅವನಿನ್ನು, ಆಗಲ್ಲ ಅವನ ಕಡೆಯಿಂದ ಅಂತ ಹೇಳ್ತಾನೆ. ಅವ್ನ್ ಕರ್ಕೊಂಡು ಹೋಗೋದು ಬೇಡ ಅಂತ ಎಷ್ಟು ಹೇಳ್ತಾನೆ. ಆಗ ವಿಶ್ವಾಮಿತ್ರ ಹೇಳಿರ್ತಾರೆ ಮೊದಲು, ನನ್ನ ರಕ್ಷಣೆಯಲ್ಲಿದ್ದಾಗ ನಿನ್ನ ಮಗನನ್ನು ಯಾರು ಏನು ಮಾಡಕ್ಕಾಗಲ್ಲ. ಆ ಮಾತನ್ನು ಹೇಳಿದ್ದಾರೆ ಅವ್ರು. ನನ್ನ ಜವಾಬ್ದಾರಿ ಅದು. ಅವನಿಗೆ ಏನಾಗಿದೆ? ದಶರಥನಿಗೆ ತನ್ನ ಮಗ ಬಹಳ ಸಣ್ಣವನು, ಅಶಕ್ತ ಹುಡುಗ, ಯುದ್ಧ ಮಾಡಿ ಗೊತ್ತಿಲ್ಲ ಅವನಿಗೆ, ಯುದ್ಧ ಶಾಸ್ತ್ರಗಳನ್ನು ಕಲ್ತಿಲ್ಲ ಇನ್ನು, ಅಂಥವನು ಈ ರಾಕ್ಷಸ ಜೊತೆ ಯುದ್ಧ ಹೇಗ್ ಮಾಡ್ತಾನೆ? ಕೊನೆ ಕೇಳ್ತಾನೆ, ಹಾಗಾದ್ರೆ ನಾನೇ ಬರ್ತೀನಿ,
ಈ ರಕ್ಷಣೆ ಮಾಡ್ಬೇಕಲ್ಲ, ಯಾರವರು, ಯಾರ ರಾಕ್ಷಸರವರು, ಅವ್ರು ಸ್ವಲ್ಪ ಹೇಳಿ ಅವ್ರ ಬಗ್ಗೆ ಅಂದಾಗ ಅವನು ಎಷ್ಟು ಚಂದ ಹೇಳ್ತಾನೆ ರಾವಣು. ನೋಡಪ್ಪ, ಅವನು ಯಾವನು ಅಂದ್ರೆ ಪೌಲಸ್ತ್ಯ ವಂಶದಲ್ಲಿ ಹುಟ್ಟಿದಂತಹ ರಾವಣ ಅನ್ನೋ ರಾಕ್ಷಸ ಇದ್ದಾನೆ. ಅವನು ಬ್ರಹ್ಮನಿಂದ ವರ ಪಡೆದು 3 ಲೋಕಗಳನ್ನು ಆಳ್ತಾ ಇದ್ದಾನೀಗ. ಅವನ ಜೊತೆ ಬಹಳ ಜನ ರಾಕ್ಷಸರಿದ್ದಾರೆ ಅಂತ ನಾವು ಕೇಳಿದ್ದೀವಿ. ಅವನೇ ರಾಕ್ಷಸಾಧಿಪತಿ ಅಂತ, ಅವನೇ ಚಕ್ರವರ್ತಿ ರಾಕ್ಷಸರಿಗೆ. ಅವನು ವಿಶ್ರವಸ್ಯನ ಮಗ, ಕುಬೇರನ್ ತಮ್ಮ ಇವನು. ಅವನು ಯಜ್ಞಕ್ಕೆ ವಿಘ್ನ ತರುವುದಕ್ಕೆ ತಾನೇ ಬರಬೇಕು, ಬರಲ್ಲ ಅಂದಾಗ ಮಾರೀಚ ಸುಬಾಹುರನ್ನು ಕಳಿಸ್ತಾನೆ. ಅವ್ರು ಬಂದು ಹಾಳು ಮಾಡ್ತಾರೆ ಎಲ್ಲರೂ ಯಜ್ಞಗಳನ್ನ ಅಂತ ಹೇಳಿದ್ರು. ಇನ್ನೂ ಗಾಬರಿ ಆಗ್ಬಿಡ್ತು ದಶರಥನಿಗೆ. ಅಯ್ಯೋ ಅಯ್ಯೋ, ರಾವಣನ್ ಜೋಡಿ ಯುದ್ಧ ಮಾಡೋ ಶಕ್ತಿ ನನಗೆ ಇಲ್ಲ, ಇನ್ ಇವನ್ ಏನ್ ಮಾಡ್ತಾನೆ ಪಾಪ ಹುಡುಗ. ನನ್ ಧೈರ್ಯ ಇಲ್ಲ ಸ್ವಾಮಿ, ರಾವಣನ್ ಜೊತೆಗೆ ಮಾಡಕ್ಕಾಗಲ್ಲ. ಯಾಕಂದ್ರೆ ರಾವಣ ಎಂಥವನು ಅಂದ್ರೆ ದೇವ ದಾನವ ಗಂಧರ್ವರು ಕೂಡ ಅವನು ಸೋಲ್ಸೋಕ್ ಸಾಧ್ಯ ಇಲ್ಲ, ಅಂಥ ಶೂರ ಅವನು. ಅವನು ಯುದ್ಧಕ್ಕೆ ನಿಂತ್ರೆ ಎಂಥ ಶೂರರು ಮೊಳಕಾಲು ಊರಿ ಕೂತ್ ಬಿಡ್ತಾರೆ. ಅಂಥವನ ಜೊತೆಗೆ ಯುದ್ಧ ಮಾಡಕ್ಕಾಗಲ್ಲ. ನನ್ನ ಸಹಾಯಕ್ಕೆ ಸೈನ್ಯ ಅಲ್ಲ, ದೇವತೆಗಳು ಬಂದ್ರು ಸಹಿತ ಅವನು ಸೋಲ್ಸೋಕ್ಕಾಗಲ್ಲ. ಹಾಗಿದ್ದಾಗ ನನ್ನ ಮಗನ ಕಳಿಸ್ಕೊಡಲ್ಲ. ಏನ್ ಹೇಳ್ಬಿಡ್ತಾನೆ ಗೊತ್ತಾ, ಕೊನೆಗೆ 2-3 ಸಲ ಹೇಳ್ತಾನೆ, ರಾಮಂ ಮೇ ಧಾತು ಮರಹಸಿ, ದಯವಿಟ್ಟು ಕರ್ಕೊಂಡು ಹೋಗ್ಬೇಡಿ ರಾಮನ್ನ 2 ಸಲ ಹೇಳ್ತಾನೆ. ಕೊನೆಗೆ ಏನ್ ಹೇಳ್ಬಿಡ್ತಾನೆ, ನೈವ ದಾಸ್ಯಾಮಿ ಪುತ್ರಕಂ, ಮಗನ್ ಕೊಡಲ್ಲ, ಹೋಗ್ರಿ ಏನ್ ಮಾಡ್ತೀರಿ ಮಾಡ್ಕೊಳ್ಳಿ. ಇದೇ ಪರಿಸ್ಥಿತಿ ದಶರಥಂದು. ಮೊದಲೇನ್ ಮಾಡಿದ್ದಾನೆ, ಮಾತು ಕೊಟ್ಟಿದ್ದಾನೆ, ವಿಚಾರ ಮಾಡದೆ ಮಾತು ಕೊಟ್ಟಿದ್ದಾನೆ. ನೀವೇನು ಕೇಳ್ತೀರ ಕೊಟ್ಟು ಬಿಡ್ತೀನಿ ಸ್ವಾಮಿ ಎಂದಿದ್ದಾನೆ. ಈಗ ಹೇಳ್ತಾನೆ, ಮಗನ್ ಕೊಡೋಕ್ಕಾಗಲ್ಲ, ಕಳಿಸ್ಕೊಡಲ್ಲ. ಸುಬಾಹು ಮತ್ತು ವಾರೀಚರು ಈ ಮಾಯಾ ಯುದ್ಧದಲ್ಲಿ ಪರಿಣಿತರಿದ್ದಾರೆ, ನನ್ನ ಮಗನಿಗೆ ಆಗೋಲ್ಲ, ನನ್ನ ಮಗನ ಬಲಿ ಕೊಡೋಕ್ ಆಗಲ್ಲ ನನಗೆ, ಆದ್ರಿಂದ ಮಗನ್ ಕಳಿಸೋದಿಲ್ಲ ಅಂದ್ಬಿಡ್ತಾನೆ. ದಯವಿಟ್ಟು ನಾನು ಎಲ್ಲ ಬಾಂಧವರು ನಿಮ್ ಕಾರ್ ಹಿಡಿದು ಬೆಡ್ಕೋತೇನೆ, ರಾಮನ್ ಕರ್ಕೊಂಡು ಹೋಗ್ಬೇಡಿ, ನಾನು ಕಳಿಸೋಲ್ಲ ಅಂತ ಹೇಳ್ಬಿಟ್ಟು. ಮಾತಿಗೆ ಭ್ರಷ್ಟ ಆದಂಗ ಆಯ್ತಲ್ಲ. ಆ ಮಾತು ಕೇಳಿದ ತಕ್ಷಣ ಈ ವಿಶ್ವಾಮಿತ್ರರಿಗೆ ಬೆಂಕಿಯಲ್ಲಿ ಒಂದಿಷ್ಟು ತುಪ್ಪ ಹಾಕಿದಂಗಾಯ್ತು. ಜೋರಾಗಿ ಎದ್ಬಿಟ್ರು, ಕೋಪದಿಂದ ಎದ್ದು ನಿಂತ್ಬಿಟ್ರು. ಜೋರಾಗಿ ಹೇಳಿದ್ರು, ಯದೀದಂತೆ ಕ್ಷಮಂ ರಾಜನ್ ಗಮಿಷ್ಯಾಮಿ ಯಥಾಗತಂ ಮಿಥ್ಯಾ ಪ್ರತಿಜ್ಞಾ ಕಾಕುತ್ಸ್ಯ ಸುಖೀ ಭವ ಸಪಾಂಧವ. ಆಯ್ತಲ್ಲ, ಇಷ್ಟೆಲ್ಲ ಹಣೆ ಬರ ನಿಂದು. ಮೊದಲು ಮಾತು ಕೊಟ್ಟು ತಪ್ಸ್ಕೋತಾ ಇದ್ಯಾ ನೀನು, ಕಾಕುತ್ಸ್ಯ ವಂಶಕ್ಕೆ ಅಪಮಾನ ಮಾಡ್ತಾ ಇದ್ಯಾ. ನಾನು ಹೋಗ್ತೀನಿ ಹಾಗಾದ್ರೆ. ಈಗ ನೀನು ಮಾತು ಮುರಿದು ಭ್ರಷ್ಟನಾಗಿ ವಚನ ಭ್ರಷ್ಟ ಅಂತ ಹೇಳಿ ನಿನ್ನ ಬಾಂಧವರ ಜೊತೆ ಸುಖಿಯಾಗಿರು, ನಾನು ಹೋಗ್ತೀನಿ ಈಗ ಅಂತ ಎದ್ಬಿಟ್ರು. ಯಶೋವಂತರ ಹೇಳುದಂದ್ರೆ ಸುಲಭ ಅಲ್ಲ, ಅದು ಎದ್ದು ಹೊರಟ್ಬಿಟ್ರು, ಕೋಪದಿಂದ ಹೊರಟ್ಬಿಟ್ರು. ತಕ್ಷಣ ಅವ್ರ ಕೋಪ ಆದದ್ದು ನೋಡಿ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಹೇಗಿದೆ ಅಂದ್ರೆ, ವಿಶ್ವಾಮಿತ್ರ ಕೋಪ ಭಗಲ್ ಅಂದ ತಕ್ಷಣ ಇಡೀ ಪೃಥ್ವಿ ನಡುಗ್ ಹೋಯ್ತಂತೆ, ದೇವತೆಗಳ ಕಂಗಾಲಾದ್ರಂತೆ. ಜಗತ್ತೇ ಕಂಗಾಲಾದದ್ದನ್ನು ಕಂಡ ತಕ್ಷಣ ವಶಿಷ್ಠ ಮಹರ್ಷಿಗಳು, ವಿಶ್ವಾಮಿತ್ರಿಗೆ ಬ್ರಹ್ಮರ್ಷಿ ಪದವಿ ಕೊಟ್ಟವರು ವಶಿಷ್ಠರು, ಆ ವಶಿಷ್ಠರಿಗೆ ತಿಳಿತು ಹಿಂಗಾಗ್ತದೆ ಅಂತ. ತಕ್ಷಣ ದಶರಥನ ಹೇಳ್ತಾನೆ, ದಶರಥ, ಇಕ್ಷ್ವಾಕು ವಂಶದಲ್ಲಿ ನೀನು ಹುಟ್ಟಿದ್ಯಪ್ಪ, ರಾಜನಾದಾಗ ನೀನು ಧರ್ಮ ಪುರುಷ ಅಂತ ಕರೀತಾರೆ. ನಿನ್ನ ಸಿಂಹಾಸನ ಮೇಲೆ ಕೂತವನು ಧರ್ಮ ಪುರುಷ, ಧರ್ಮದಿಂದ ರಾಜ್ಯ ಆಳ್ಬೇಕು ನೀನು. ಎಲ್ಲಾ ಧೀರನಾಗಿ ಸದಾಚಾರ ಸಂಪನ್ನನಾಗಿ ಧರ್ಮ ಮಾರ್ಗ ಬಿಟ್ಟು ಹೋಗೋದು ತಪ್ಪಾಗುತ್ತೆ ನಿನಗೆ. ದಶರಥ ಧರ್ಮಾತ್ಮ ಅಂತ 3 ಲೋಕದಲ್ಲಿ ಹೆಸರು ಪಡ್ಕೊಂಡಿದ್ಯಾ. ಆದ್ರೆ ಈಗ ಸತ್ಯ ಪ್ರತಿಜ್ಞನಾಗಿದ್ದವನು ಸತ್ಯ ಭ್ರಷ್ಟ ಆಗ್ಬಾರ್ದು ನೀನು, ಹಾಗಾಗ್ಬೇಡ ಅಂತ ಹೇಳಿ ಮತ್ತೊಮ್ಮೆ ನೆನಪು ಮಾಡ್ತಾರೆ. ಅವನು ಹೇಗಿದ್ದಾನೆ, ವಿಶ್ವಾಮಿತ್ರ ರಕ್ಷಣೆಯಲ್ಲಿದ್ದಾಗ ಯಾವ ರಾಕ್ಷಸರು ಅವನು ಏನು ಮಾಡೋಕ್ ಸಾಧ್ಯ ಇಲ್ಲ. ಕಂಪ್ಲೀಟ್ ಇನ್ಶೂರೆನ್ಸ್ ಅದು. ಯಾವಾಗ ವಿಶ್ವಾಮಿತ್ರನ ರಕ್ಷಣೆಯಲ್ಲಿ ನಾನು ಕೊಡ್ತೀನಿ ಅಂತ ಅಂದಾಗ ಯಾರು ಏನು ಮಾಡಕ್ ಸಾಧ್ಯ ಇಲ್ಲ. ಅವರೇ ಮನಸ್ಸು ಮಾಡೋದು ಸ್ವಭಾವವನ್ನು ಹೊಡೆದು ಹಾಕ್ಬಹುದು. ಅವ್ರು ಬಂದದ್ದು ಬಹಳ ದೊಡ್ಡ ಮಾತಿದೆ, ಬಹಳ ದೊಡ್ಡ ಮಾತಿದೆ ಇದ್ರೊಳಗೆ, ಅದನ್ನ ನಾವು ಗಮನಿಸ್ಬೇಕು. ಅವ್ನು ಹೆಂಗ್ ಹೇಳ್ತಾರೆ ಅಂತಂದ್ರೆ, ನೀನು ಕರ್ಕೊಂಡು ಹೋಗೋದವ್ರು, ರಾಮನ್ ಕರ್ಕೊಂಡು ಹೋಗೋದು ಅವ್ರ ಯಜ್ಞ ರಕ್ಷಣೆಗೆ ಅಲ್ಲ, ನಿನ್ ಮಗನ್ ದೊಡ್ಡವನ್ ಮಾಡೋದಕ್ಕೆ, ನಿನ್ ಮಗನಿಗೆ ಲಕ್ಷಣ ಕೊಡೋದಕ್ಕೆ ಮಾಡಿದಾರ ಅವರು. ಅವ್ರು ಹೇಳಿದಾಗ ಎಷ್ಟು ಚೆನ್ನಾಗಿ ಹೇಳ್ತಾನೆ, ವಿಶ್ವಾಮಿತ್ರ ಲಕ್ಷಣ ಮಜಾ ಹೇಳ್ತಾ ವಿಚಿತ್ರ ಬರ್ತದಲ್ಲಿ. ಏನ್ ಹೇಳಿದ್ರು ಅವರು, ರಕ್ಷಣೆಗೋಸ್ಕರ ನಿನ್ ಮಗನ್ ಕಳಿಸ್ಕೊಡು, ಮಕ್ಕಳನ್ನ ಅನ್ಲಿಲ್ಲ, ಮಗನ್ ಕಳಿಸ್ಕೊಡು ಅಂದ್ರು. ವಶಿಷ್ಠ ಏನ್ ಹೇಳ್ತಾರೆ, ರಾಮ ಲಕ್ಷ್ಮಣ ಇಬ್ರು ಕಳಿಸ್ಕೊಡು, ವಿಶ್ವಾಮಿತ್ರ ರಕ್ಷಣೆಯಲ್ಲಿ ಅವ್ರಿಗೆ ಏನು ಆಗೋದಿಲ್ಲ. ಯಾಕೆ ಆಗೋಲ್ಲ ಅಂದ್ರೆ ಹೇಳ್ತಾರೆ, ಅದು ವಿಶ್ವಾಮಿತ್ರ ಕಡೆ ಅಸ್ತ್ರ ಇಲ್ಲ ಅಂತ ಅನ್ಕೋಬೇಡ. ಈಗ ಸನ್ಯಾಸ ತಗೊಂಡಿದ್ದಾರೆ, ಆದ್ರೆ ಅವ್ರ ಅಸ್ತ್ರ ಇಲ್ಲ ಅಂತ ಅನ್ಬೇಡ. ಕೃತಾಸ್ತ್ರಂ ಅಕೃತಾಸ್ತ್ರಂ ವಾ ನೈನಂ ಶಕ್ಯಂತಿ ರಾಕ್ಷಸ ಗುಪ್ತಂ ಕುಶಕ ಪುತ್ರೇಣ ಜ್ವಲನೇನ ಅಮೃತಂ ತಥಾ ಅಂತ ಅದ್ಭುತ ಮಾತದು. ವಿಶ್ವಾಮಿತ್ರ ಕಡೆಗೆ ಶಸ್ತ್ರಗಳಿರ್ಲಿ ಇರದೇ ಇರ್ಲಿ, ಶಸ್ತ್ರಗಳು ಇಲ್ಲದೆ ಹೋದ್ರೂ ಕೂಡ ಅವ್ರನ್ನ ಸೋಲಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಮಂತ್ರ ಶಕ್ತಿಯಿಂದ ಅವ್ರು ಹೇಳ್ತಾರೆ, ಅವ್ರ ಕಡೆಗೆ ಯಂತ್ರ ಅಸ್ತ್ರಗಳಿದ್ದಾವಂದ್ರೆ 50-60 ಅಸ್ತ್ರಗಳನ್ನ ಸೃಷ್ಟಿ ಮಾಡಬಲ್ರು ಅವ್ರು. ಅಂತಹ ಶಸ್ತ್ರಗಳ ವಿದ್ಯೆ ಇದ್ದಾಗ
ಏನು ಮಾಡಕ್ಕಾಗಲ್ಲ. ಅವ್ರು ಹೇಳ್ತಾರೆ, ಇವರಲ್ಲಿರುವಂತಹ ಜ್ಞಾನ, ಶಸ್ತ್ರಗಳ ಜ್ಞಾನ ಭುವನತ್ರಯದಲ್ಲಿ ಮತ್ತೊಬ್ಬರಿಗಿಲ್ಲ. ದೇವತೆಗಳಿಗೂ ಗೊತ್ತಿಲ್ಲ, ಋಷಿಗಳಿಗೂ ಗೊತ್ತಿಲ್ಲ, ರಾಕ್ಷಸರಿಗೂ ಗೊತ್ತಿಲ್ಲ. ಅಂತ ಅಸ್ತ್ರಗಳು ಅವ್ರ ಕಡೆ ಇದ್ದಾವೆ. ಹಿಂದೆ ರಾಜ್ಯಭಾರ ಮಾಡ್ತಿರ್ಬೇಕಾದ್ರೆ ಸಕಲ ಅಸ್ತ್ರವಿದ್ಯೆಗಳನ್ನು ಇವರೇ ಉಪದೇಶ ಮಾಡಿದ್ದಾರೆ. ಕೃಶಾಶ್ವ ಎಂಬ ಪ್ರಜಾಪತಿಗೆ ಮಕ್ಕಳಾಗಿ ಕೇವಲ ಧರ್ಮಪರಾಯಣರನ್ನು ಆಶ್ರಯಿಸಬೇಕು. ಅಂತಹದ್ರೊಳಗೆ 2 ಜಯ ಮತ್ತು ಸುಪ್ರಭಾ ಅನ್ನುವ 2 ಅಸ್ತ್ರಗಳನ್ನ ಪಡ್ಕೊಂಡಿದ್ದಾರೆ. ಗಮನಿಸ್ಬೇಕಿದೆ. ನಮ್ಮ ವಶಿಷ್ಠರಿಗೆ ಗೊತ್ತು ತಮಾಷೆ ನೋಡಿ ಹೇಗಿದೆ. ವಶಿಷ್ಠರಿಗೆ ವಿಶ್ವಾಮಿತ್ರ ಪೂರ್ತಿ ಚರಿತ್ರೆ ಗೊತ್ತು. ಅವ್ರು ಹೇಳ್ತಾರೆ, ಜಯ ಮತ್ತು ಸುಪ್ರಭಾ ಅನ್ನುವಂತ 2 ಹೆಣ್ಮಕ್ಳ ಹೆಸರಿಟ್ಟಿದ್ದಾರೆ ಶಸ್ತ್ರಗಳಿಗೆ. ಅದಲ್ಲದೆ 100 ಶಸ್ತ್ರವಿದ್ಯೆಗಳಿಗೆ ಅವರು ಸ್ಥಾಪನೆ ಮಾಡಿದ್ದಾರೆ, ಜನ್ಮ ಇಟ್ಟಿದ್ದಾರೆ. ಜಯ ಅನ್ನುವಂಥ ಅಸ್ತ್ರ ಇದೆಯಲ್ಲ, ಅದ್ಯಾವುದು ರಾಕ್ಷಸರ ವಧೆಗಾಗಿ ಮಾತ್ರ ಇರುವಂತಹದ್ದು. ಈ ವರಬಲದಿಂದ ಅದು 50 ಮಂದಿ ಪುತ್ರರನ್ನ ಪಡೆದಂತಕ್ಕೆ ಜಯ ಅನ್ನುವಂಥ ಅಸ್ತ್ರ. 50 ಅಸ್ತ್ರ ಬಂತು ಅಂತ. ಸುಪ್ರಭೆ, ಅದರಿಂದ 50 ಮಂದಿ ಅಸ್ತ್ರಗಳು ಬಂತು. ಈ ಅಸ್ತ್ರಗಳೆಲ್ಲವನ್ನ ಕೌಶಿಕ ಮುನಿಗಳಿಗೆ ಚೆನ್ನಾಗಿ ಗೊತ್ತು. ಕೌಶಿಕ ಅಂತ ಅವನ ಹೆಸರು. ಕೌಶಿಕ ಮುನಿಗಳಿಗೆಲ್ಲ ಚೆನ್ನಾಗಿ ಗೊತ್ತು. ಅಷ್ಟೇ ಅಲ್ಲ, ಹೊಸ ಹೊಸ ಮಂತ್ರಗಳನ್ನ ತಪೋಶಕ್ತಿಯಿಂದ ಸೃಷ್ಟಿ ಮಾಡಬಲ್ಲವರು. ಶಿವನಿಂದ ವರ ಪಡ್ಕೊಂಡಿದ್ದಾರೆ. ಹೇಗಂದ್ರೆ ಅವ್ರು ನೆನೆಸ್ಕೊಂಡು ಕೈಯಾಗ ಬಾಣ ಬಿಲ್ಲು ಇರ್ಬೇಕಾಗಿಲ್ಲ, ಯಾವ ಅಸ್ತ್ರ ಇರ್ಬೇಕಾಗಿಲ್ಲ. ಕಣ್ಣು ಮುಚ್ಚಿ ಆ ಮಂತ್ರಗಳನ್ನ ನೆನೆಸಿದ್ರೆ ಆ ಮಂತ್ರಗಳ ಅಸ್ತ್ರಗಳಾಗ ಬಂದ್ಬಿಡ್ತಾವ. ಆ ಶಕ್ತಿ ವಿಶ್ವಾಮಿತ್ರರಿಗಿದೆ. ಬರೀ ದಂಡ ಕಮಂಡ್ಲ ಹಿಡ್ಕೊಂಡ್ ಬಂದಿದ್ದಾರೆ ಅಂತ ನೆನ್ಕೋಬೇಡ ನೀನು. ಅದಕ್ಕೆ ಹೇಳ್ತಾರೆ, ಇಂಥ ಮಹಾತ್ಮರಿಗೆ ತಿಳಿಯಲಾರದಂತ ಭೂತಕಾಲ ಇಲ್ಲ, ವರ್ತಮಾನ ಇಲ್ಲ, ಭವಿಷ್ಯ ಇಲ್ಲ. ಆದ್ದರಿಂದ ಇಂಥ ವೀರಶಾಲಿಗಳಾದಂಥ ಕೀರ್ತಿಶಾಲಿಗಳಾದಂಥ ವಿಶ್ವಾಮಿತ್ರರೇ ಸ್ವತಃ ಅವರೇ ಬಂದು ಮನೆ ಬಾಗಿಲಿಗೆ ಬಂದಿದ್ದಾರೆ. ಕರ್ಕೊಂಡು ಹೋಗ್ತೇನೆ, ರಾಮನ್ ಕಳಿಸ್ಕೊಡು ಅಂತ. ಅದರಿಂದ ಯಾವ ಸಂಶಯನೇ ಇಟ್ಕೋಬೇಡಪ್ಪ. ಒಂದ್ ಮಾತು ಎಷ್ಟು ಚೆನ್ನಾಗಿದೆ, ಅವ್ರು ರಾಕ್ಷಸರನ್ನು ತಾವೇ ಹೊಡಿಬಲ್ರು. ಆದ್ರೆ ವಶಿಷ್ಠ ಹೇಳು ಮಾತು, ನಿನ್ನ ಮಗನಿಗೆ ಶ್ರೇಯಸ್ಸು ಕೊಡುವುದಕ್ಕಾಗಿ ಇಲ್ಲಿ ಬಂದು ಬೇಡ್ಕೊಳ್ತಾ ಇದ್ದಾರೆ ಅಂತ. ಅವ್ರು ಬರೋದು ನಿನ್ನ ಮಗನನ್ನು ದೊಡ್ಡವನನ್ನಾಗಿ ಮಾಡೋದಕ್ಕೆ, ಅವನಿಗೆ ಶ್ರೇಯಸ್ಸನ್ನು ಕೊಡೋದಕ್ಕೆ ಬರ್ತಿದ್ದಾರೆ. ಅದರಿಂದ ಕಳಿಸ್ಕೊಡು ಅಂತ ಹೇಳ್ತಾನೆ. ತವ ಪುತ್ರ ಹಿತಾರ್ಥಾಯ ತ್ವಾಂ ಉಪೇತ್ಯಾಭಿಯಾಚತೆ. ಅವ್ರು ಬಂದಿರೋದು ಕೇಳ್ತಿರೋದು ನಿನ್ನ ಬೇಡ್ಕೋತಾ ಇದ್ದಾರೆ, ಅವ್ರು ನಿನ್ನ ಮಗನ ಕಳಿಸ್ಕೊಡು ಅಂತ. ನಿನ್ನ ಮಗನಿಗೋಸ್ಕರ ಕರೆದಿದ್ದಪ್ಪ, ಅದನ್ನ ಈಗ ಅರ್ಥ ಆಗಲ್ಲ, ಮುಂದೆ ಅರ್ಥ ಆಗತ್ತೆ, ಕಳಿಸ್ಕೊಡು ಅಂದಾಗ ದಶರಥನಿಗೆ ಸಮಾಧಾನ ಆಯ್ತಂತೆ. ಅವನು ಯಾವಾಗ್ಲೂ ಹಾಗೇನೆ, ಯಾರು ಹೇಳ್ಬೇಕು ಅವ್ರು ಹೇಳಿದ್ರೆ ಸಮಾಧಾನ ಆಗೋದು ಯಾವಾಗ್ಲೂ. ಯಾರೋ ಹೇಳಿದ್ರೆ ಆಗಲ್ಲ. ಇದು ಸಂವಹನ ಕಲೆ ಹೇಳ್ಬೇಕಾದ್ರೆ, ಕಮ್ಯುನಿಕೇಶನ್ ಸ್ಕಿಲ್ ಅಂತ ಹೇಳ್ಬೇಕಾದ್ರೆ ಯಾರು ಯಾವ ಮಾತು ಹೇಳ್ಬೇಕು ಅವರೇ ಹೇಳ್ಬೇಕು. ಕುರುಕ್ಷೇತ್ರ ಯುದ್ಧ ನಡೀತಾ ಇದೆ. 11 ಅಕ್ಷೋಹಿಣಿ ಕೌರವರ ಕಡೆ ಇದೆ, 7 ಅಕ್ಷೋಹಿಣಿ ಪಾಂಡವರ ಕಡೆಗಿದೆ. ಯುದ್ಧ ಘನಘೋರ ಆಗ್ತಾ ಇದೆ. ದ್ರೋಣಾಚಾರ್ಯರು ಅವತ್ತಿನ ದಿವಸ ಈಶ್ವರನ ಅವತಾರ ಆದಂಗ ಆಗ್ಬಿಟ್ಟಿದ್ದಾರೆ. ಏನ್ ಹೊಡೆದು ಕೊಲ್ತಾ ಇದ್ದಾರೆ. ದಿನಕ್ಕೆ 10,000 ಮಂದಿನ ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡ್ಬಿಟ್ಟಿದ್ದಾರೆ, ಹೊಡಿತಾ ಇದ್ದಾರೆ. ಅರ್ಜುನನ್ ಕೂಡ ಗಾಬರಿ ಆಯ್ತು. ಧರ್ಮರಾಜ ಅಂದ, ಕೃಷ್ಣ ಪಾರಾಗೋದು ಕಷ್ಟಪ್ಪ, ಇದರಿಂದ ಏನ್ ಮಾಡ್ಬೇಕು ನಾವು? ಕೃಷ್ಣ ಹೇಳ್ದ, ಇವತ್ತು ಯಾರೂ ಸೋಲ್ಸೋಕ್ ಸಾಧ್ಯ ಇಲ್ಲ ದ್ರೋಣಾಚಾರ್ಯನ. ಒಂದೇ ಒಂದು ಹಾದಿ ಇರುತ್ತೆ. ಒಂದೇನ್ ಹಾದಿ ಅಂದ್ರೆ, ದ್ರೋಣಾಚಾರ್ಯ ಒಬ್ಬನೇ ಮಗ ಇದ್ದಾನೆ, ಅಶ್ವತ್ಥಾಮ ಅಂತ. ಎಲ್ಲ ತಂದೆಗಿರುವಾಗ ಮಗನ ಮೇಲೆ ತುಂಬಾ ಪ್ರೀತಿ ಇದೆ. ಅವನು ಸತ್ತ ಅಂತ ಅನೌನ್ಸ್ ಮಾಡ್ಬಿಡ್ಬೇಕು. ಆಗ ತಕ್ಷಣ ದ್ರೋಣಾಚಾರ್ಯ ಯುದ್ಧ ಬಿಟ್ಟು ಬಿಡ್ತಾರೆ. ಅವನು ಯಾರು ಹೇಳ್ತಾನೆ? ಕೃಷ್ಣ ಅರ್ಜುನನ್ ಹೇಳ್ತಾ ಇದ್ದಾನೆ, ನೀನ್ ಹೇಳ್ಬಿಡು ಅಶ್ವತ್ಥಾಮ ಸತ್ತ ಅಂತ ಹೇಳ್ಬಿಡು, ದ್ರೋಣಾಚಾರ್ಯ ಅಸ್ತ್ರ ಬಿಡ್ತಾರೆ ಅಂತ. ಅರ್ಜುನ ಪಾಪ ಹಂಗ ಆಗಲ್ಲಪ್ಪ, ಅಶ್ವತ್ಥಾಮ ಸಾಯ್ತಾನ? ಚಿರಂಜೀವಿ ಅಲ್ವಾ ಅವನು, ಅವನ್ ಹೆಂಗ್ ಸಾಯ್ತಾನೆ? ಅವ್ನು ಹೆಂಗ್ ಹೇಳುದು? ಗುರುಗಳಿಗೆ ಸುಳ್ಳು ಹೇಳಕ್ಕಾಗತ್ತಾ ಅಂತ ಅದು ಅರ್ಜುನ ದ್ವಂದ್ವ. ಭೀಮ ಅಲ್ಲೇ ಪಕ್ಕದಲ್ಲಿದ್ದ. ಭೀಮನಿಗೆ ಹೇಳಿಲ್ಲ ಕೃಷ್ಣ. ಭೀಮನಿಗೆ ಏನ್ ತಕರಾರಿಲ್ಲ. ಅಯ್ಯೋ ನಾ ಹೇಳ್ತೀನಿ ಬಿಡು, ನೀ ಸುಮ್ಮನೆ ಕೂತಿನ ಹೇಳ್ತೀನಿ ಅಂದ. ಕೂಕೊಂಡ. ದ್ರೋಣಾಚಾರ್ಯ ಕಡೆ ಸೀದಾ ಹೋದ. ಯಾಕೋ ಜಗಳಾಡ್ತೀರ ಆಚಾರ್ಯರೇ, ನಿಮಗ ಸತ್ತು ಹೋದ ಅಶ್ವತ್ಥಾಮ ಅಂದ್ರು. ಒಂದು ಕ್ಷಣ ಎದೆಗೆ ಮಿಂಚು ಹೊಡೆದಂಗ ಆಯ್ತು ಅವ್ರಿಗೆ. ಅಯ್ಯೋ ಅಶ್ವತ್ಥಾಮ ಸತ್ನ ಅಂತ ಅಂದ್ರು. ಒಂದು ಕ್ಷಣ ಚೇತರಿಸ್ಕೊಂಡ್ರು. ಯಾರು ಹೇಳಿದ್ದಿದನ್ನ? ಭೀಮ. ನಂಬಕ್ಕಾಗಲ್ಲ, ಇವನ ನಂಬಕ್ಕಾಗಲ್ಲ. ದಯವಿಟ್ಟು ನೋಡಿ, ಮೌಲ್ಯಗಳ ತಾಕಲಾಟ ಎಷ್ಟು ಚೆನ್ನಾಗಿರುತ್ತೆ ಈ ಮಹಾಕಾವ್ಯಗಳಲ್ಲಿ ಅಂದ್ರೆ. ಯಾರು ಸ್ವಾಮಿ? ಧರ್ಮರಾಜ ಅಪೋಸಿಷನ್ ಪಾರ್ಟಿ ಲೀಡರ್ ಅವನು, ಪಾಂಡವರ ಪಕ್ಷಪಾತಿ, ಪಾಂಡವರ ಅಣ್ಣ, ದೊಡ್ಡವನವನು. ದ್ರೋಣಾಚಾರ್ಯ ಕೌರವ್ರ ಕಡೆ ಯುದ್ಧ ಮಾಡ್ತಿದ್ದಾರೆ. ಅವ್ರು ಹೇಳೋದೇನ್ ಗೊತ್ತಾ? ಈ ಮಾತನ್ನ ಧರ್ಮರಾಜ ಹೇಳಿದ್ರೆ ಒಪ್ಕೋತೀನಿ ಅಂತಾರೆ. ದುರ್ಯೋಧನ ಹೇಳಿದ್ರಲ್ಲ, ತನ್ನ ಕಡೆ ಇರುವಂತ ದುರ್ಯೋಧನ ಹೇಳಿದ್ರೆ ಒಪ್ಕೋತೀನಿ ಅನ್ನಲ್ಲ ಅವರು. ಧರ್ಮರಾಜ ಹೇಳಿದ್ರೆ ಒಪ್ಕೋತೀನಿ ಅಂತ. ಕೃಷ್ಣ ಹೇಳ್ತಾನೆ ಧರ್ಮರಾಜ, ಬೇಗ ಅಂದ್ಬಿಡು ಮರಾಯ, ಅಂದ್ಬಿಡು, ಕೂಗು, ಹೇಳು, ಜ್ವರ ಹೇಳು, ಅಶ್ವತ್ಥಾಮ ಸತ್ತ ಅಂತ ಹೇಳು. ಅಶ್ವತ್ಥಾಮೋ ಹತಃ ನರೋವ ನ ಕುಂಜರೋವ ಅಂದ. ಅಷ್ಟೊತ್ತಿ ಭೀಮ ಏನ್ ಮಾಡಿದ್ದ ಗೊತ್ತಾ? ಒಂದ್ ದೊಡ್ಡ ಆನೆ, ಅದ್ರ ಹೆಸರು ಅಶ್ವತ್ಥಾಮ, ಅದನ್ನ ಹೊಡೆದ್ಕೊಂಡ್ಬಿಟ್ಟ. ಅಶ್ವತ್ಥಾಮ ಸತ್ತೋಯ್ತಲ್ಲ, ಅದನ್ನೇ ಕೂಗು ಅಂತ ಹೇಳ್ದ. ಅವನ್ ಧರ್ಮರಾಜ ಅರ್ಧ ಮನಸ್ಸಿಂದ, ಸುಳ್ಳು ಹೇಳೋನಲ್ಲ ಪಾಪ ಅವನು,
ಅವನ ಕಡೆ ಹೇಳಿಸ್ಬಿಟ್ರು. ಅವ್ನು ಜೋರಾಗಿ ಕೂಕ್ಕೊಂಡ, ಅಶ್ವತ್ಥಾಮೋ ಹತೋವ, ಅಶ್ವತ್ಥಾಮ ಸತ್ತ, ನರೋವ ನಾ ಕುಂಜರೋವ, ಮನುಷ್ಯನೋ ಆನೆಯನ್ನೋ ಗೊತ್ತಿಲ್ಲ ಅಂತಂದ. ಆ ಮನುಷ್ಯನೋ ಆನೆಯನ್ನೋ ಗೊತ್ತಿಲ್ಲ ಅನ್ನೋ ಹೊತ್ತಿಗೆ ಜೋರಾಗಿ ಶಂಖ ಭೇರಿ ನಗಾರಿ ಕೂಗಿಸ್ಬಿಟ್ರು. ಅದು ಕೇಳಿಸ್ತಿಲ್ಲ ದ್ರೋಣಾಚಾರ್ಯರಿಗೆ. ಮೊದ್ಲಿನ ಮಾತು ಮಾತ್ರ ಕೇಳಿಸ್ತು, ಅಶ್ವತ್ಥಾಮ ಸತ್ತ ಅಂತ ಹೇಳಿದ್ದು. ಓಹೋ, ಧರ್ಮರಾಜ ಹೇಳಿದ್ರೆ ಸತ್ಯ ಇದೆ, ಇದನ್ನೇ ಹೇಳೋದು ನಾನು. ಅದೇ ಮಾತನ್ನು ಭೀಮ ಹೇಳಿರ್ಲಿಲ್ವಾ? ಭೀಮ ಹೇಳಿದ್ರು ಒಪ್ಲಿಲ್ಲ ಅವರು. ಇವ್ ಸುಳ್ಳು ಹೇಳ್ತಾ ನಂಬಕ್ಕಾಗಲ್ಲ ಅಂದ್ರು. ಧರ್ಮರಾಜ ಹೇಳಿದ್ರೆ ನಂಬ್ಕೋತೀನಿ ಅಂತ. ಇದೇ ಮಾತನ್ನು ಹೇಳ್ತೇನೆ ಅಂದ್ರೆ ಮಾತನ್ನ ಇವರು ಹೇಳಿದ್ರಲ್ಲ, ವಿಶ್ವಾಮಿತ್ರರು ಹೇಳಿದ್ರು, ನೀ ಚಿಂತೆ ಮಾಡ್ಬೇಡಯ್ಯ, ನಿಮ್ಮ ಮಗನ ಜವಾಬ್ದಾರಿ ನಂದು, ನನ್ನ ರಕ್ಷಣೆಯಲ್ಲಿ ಇರುವಾಗ ಯಾವ ರಾಕ್ಷಸರು ಏನೂ ಮಾಡೋಕ್ಕಾಗಲ್ಲ, ಇದೇ ಮಾತನ್ನ ಹೇಳಿದ್ರು. ಅವನು ಮುಟ್ಲಿಲ್ಲ ದಶರಥನಿಗೆ. ಆದ್ರೆ ಯಾವಾಗ ವಶಿಷ್ಠರು ಹೇಳಿದ್ರು, ಚಿಂತೆ ಮಾಡ್ಬೇಡಪ್ಪ, ಅವ್ರ ಕಡೆ ಇದ್ದಾಗ ಯಾವ ರಾಕ್ಷಸರು ಏನು ಮಾಡಕ್ ಆಗಲ್ಲ ಅಂತ ಒಪ್ಕೋತಾನೆ. ಈಗ ಹಾಗಾದ್ರೆ ಮಗನ್ ಕಳಿಸ್ತೀನಿ ಅಂತ ಹೇಳ್ತಾನೆ. ಅಲ್ಲಿಗೆ 21ನೇ ಸರ್ಗ ಬಾಲಕಾಂಡದ ಮುಗಿತದೆ.